ಸರ್, ಮೂಢನಂಬಿಕೆಯ ಬಗ್ಗೆ ನಿಮ್ಮ ಕ್ಷೇತ್ರದ ಜನರಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ನಮಸ್ಕಾರ ಕಣಮ್ಮ. ಏನಂದೆ, ನಮ್ಮ ಕ್ಷೇತ್ರದ ಎಲ್ಲ ಜನತೆಗೆ ಫಸ್ಟ್ ಆಫ್ ಆಲು ಹೊಸ ವರ್ಷದ ಹಾರ್ದಿಕ ಶುಭಾಶಯ ಹೇಳಲಿಕ್ಕೆ ಬಯಸ್ತೇನೆ. ಈ ಕೇಳಿರೋ ಪ್ರಶ್ನೆ ತುಂಬ ಚೆನ್ನಾಗಿದೆ ಕಣಮ್ಮ. ಮೂಢನಂಬಿಕೆ ಇದರ ಸಂಪೂರ್ಣ ವಿರೋಧಿ ನಾವೆಲ್ಲ. ಈ ಮೂಢನಂಬಿಕೆ ಅನ್ನುವಂಥದ್ದು ಸಮಾಜದಲ್ಲಿ ಇರಬಾರದು, ಮಾಯ ಆಗಬೇಕು ಅನ್ನುವಂಥ ಹೋರಾಟವನ್ನು ನಾವು ಸಾಕಷ್ಟು ವರ್ಷಗಳಿಂದ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು. ಆದರೆ ಹೇಗಿದೆ ಅಂತಂದರೆ, ನಮ್ಮ ಮಿತ್ರ ಅವನ ಕಾರ್ ಮೇಲೆ, ನಮ್ಮ ಕಾರ್ಯಕರ್ತನು ಕೂಡ ಹೌದು, ಅವನ ಕಾರ್ ಮೇಲೆ ಕಾಗೆ ಕುಂತು ಅಂತೇಳಿ ಕಾರನ್ನೇ ಮಾರಾಟ ಮಾಡಿಬಿಟ್ಟ. ಹೌದಾ ಸರ್? ಹ್ಞೂ ಕಣಮ್ಮ. ಇನ್ನೊಂದು ಕತೆ ಕೇಳು. ನಮ್ಮ ಕ್ಷೇತ್ರದಲ್ಲೇ ಯಾರಾಯ್ತವರು ಎಂಗೇಜ್ಮೆಂಟಿಗೆ ಅಂತ ಹೊಂಟವರು, ಎರಡೂ ಕಡೆ ಒಪ್ಪಂದ ಆಗಿದ್ದು, ಹೋಗುವಾಗ ಕಾರಿಗೆ ಬೆಕ್ಕಟ್ಟು ಬಂತು ಅಂತೇಳಿ ಎಂಗೇಜ್ಮೆಂಟನ್ನು ಕ್ಯಾನ್ಸಲ್ ಮಾಡಿಬಿಟ್ರು. ಈ ರೀತಿ ಸಮಾಜದಲ್ಲಿ ಮೂಢನಂಬಿಕೆ ಅನ್ನುವಂಥದ್ದು ದಟ್ಟವಾಗಿ ಹಬ್ಕೊಂಡಿದೆ. ಅದು ಹೋಗಬೇಕು ಅನ್ನುವಂಥದ್ದು ನಮ್ಮದು. ಅದೇನ್ ಸರ್ ಅದು, ಲಿಂಬುನಾ? ನೋಡವಾ, ಇದು ಮೂಢನಂಬಿಕೆದಲ್ಲ. ಇದು ಹೊಟ್ಟೆಯಲ್ಲಿ ಯಾಕೋ ಅಷ್ಟು ಸರಿ ಇಲ್ಲ, ಹಾಗಾಗಿ ಇದರಲ್ಲಿ ಸಿಟ್ರಿಕ್ ಆಸಿಡ್ ಇರುತ್ತಲ್ಲ, ಅದಕ್ಕೋಸ್ಕರ ತಗೊಳ್ತಾ ಇದ್ದೇನೆ. ಹೌದಾ ಸರ್? ಧನ್ಯವಾದ ಕಣಮ್ಮ. A few minutes later. ಸರ್ ಫೋನು. ವೈಬ್ರೇಟರ್ ಇದೆಯಾ? ಹಲೋ, ಶೋರೂಮಿಂದನಾ? ಹೌದಮ್ಮ, ನಾನೇ ಬುಕ್ ಮಾಡಿದ್ದು. ಹೌದು, 6611 ನಂಬರ್ ಬೇಕು ನೋಡಮ್ಮ. ಕೇಳಮ್ಮ ನಿಮ್ಮ ಮ್ಯಾನೇಜರ್ ಹತ್ರ. ನಮ್ಮ ಕ್ಷೇತ್ರದಲ್ಲಿ ಓಡಾಡೋ ನನ್ನ ಎಲ್ಲ ಗಾಡಿ 6611, ನಮ್ಮ ಮನೆ ನಂಬರ್ 6611, ನನ್ನ ಫೋನ್ ನಂಬರ್ ಇದೆಯಲ್ಲ ಇದೂ ಲಾಸ್ಟ್ 6611. ನೀನೇನಮ್ಮ ಹೊಸಬಳ ಶೋರೂಮಿಗೆ? ಓಹೋ, ಇರ್ಲಿ ಬಿಡಮ್ಮ. ಹೇಳು, ನಿಮ್ಮ ಮ್ಯಾನೇಜರಿಗೆ ಮಾತಾಡು, ನನ್ನ ಹೆಸರು ಹೇಳಮ್ಮ. ಏನು ಹೇಳು? 6611. ಯಾವಾಗ ಡೆಲಿವರಿ ಕೊಡ್ತೀರಾ? ಸರಿ, ಆಯ್ತಮ್ಮ. ಬಂದ್ಬಿಡ್ತಾರೆ ಇವರೆಲ್ಲ, ಹಿಂದೆ ಮುಂದೆ ಗೊತ್ತಿರಲ್ಲ.